ಒಂದ್ ಡೌಟು దొంగన కొడక ఇంకొకసారి నువ్వు మామ అన్నావంటే నిన్ను ಹೊಡಿಬಾರ್ದ ಹೊಡೆದು ಸಾಯಿಸ್ಬಿಡ್ತೀನಿ. ಅಚ್ಚ ಇಂಗ್ಲಿಷ್ ನಲ್ಲಿ ಅಂಕಲ್ ಅಂತ ಅನ್ಬೇಕು. ಆ ದೇವ್ರು ಇಷ್ಟು ದೊಡ್ಡ ದೇಹ ಕೊಟ್ಟು ಬರೀ 5 ಗ್ರಾಮ್ ಕಿತ್ಕೊಂಡ್ಬಿಟ್ನಲ್ಲ. ಏನದು 5 ಗ್ರಾಮ್? ಮೇದಲ್ರಾ ರಾ ಅಲ್ಲ ಅಂಕಲ್, ಕಿಟ್ಟಿಗೆ ವಾರಕ್ಕೆ 2 ಸಲ ಡಿಫ್ರೆಂಟ್ ಬಿರಿಯಾನಿ, ಸೂಪು, ಸೊಪ್ಪು ಎಲ್ಲ ಪಾರ್ಸಲ್ ತಂದು ತಿನ್ನಿಸ್ತಿರಲ್ಲ, ನಿಮಗೇನ್ ಲಾಭ ಅಂತ? ಸುಮ್ನೆ ತಿನ್ಸಕ್ ನಂಗೇನು ಹುಚ್ಚೇನೋ. ನಮ್ಮ ತಾತ ಹೈದರಾಬಾದ್ ಸಂಸ್ಥಾನದಲ್ಲಿದ್ದಾಗ ಒಂದು ಗೂಳಿ ಸಾಕಿದ್ರು. ಅದ್ರ ಜೊತೆ ಫೈಟ್ ಮಾಡಿಸಿ ಗೆದ್ಬಿಟ್ಟು ಬುಲ್ ನಾಯ್ಡು ಅಂತ ಫೇಮಸ್ ಆಗ್ಬಿಟ್ಟು. ನಮ್ಮಪ್ಪ ಟಗರ್ ಸಾಕಿದ್ದ, ಅದ್ರ ಜೊತೆ ಫೈಟ್ ಮಾಡಿಸಿ ಗೆದ್ಬಿಟ್ಟು ಟಗರ್ ನಾಯ್ಡು ಅಂತ ಫೇಮಸ್ ಆಗ್ಬಿಟ್ಟ. ಒನ್ಸ್ ಅಗೈನ್ ನಮ್ಮ ತಾತನ ಹೆಸರಿಟ್ಕೊಂಡಿರೋ ನಾನು ದ ಗ್ರೇಟ್ ಆದಿ ಕೇಶವಲ ನಾಯ್ಡು ಈ ವೀರ ಪರಂಪರೆಯನ್ನು ಮುಂದುವರಿಸಿ ವರ್ಲ್ಡ್ ಫೇಮಸ್ ಆಗ್ಬೇಕು ಅಂತ ಈ ಗೂಳಿ ಪ್ಲಸ್ ಟಗರ್ಗೆ ಮಿಸ್ಟರ್ ವರ್ಲ್ಡ್ ಆಗೋದಕ್ಕೆ ಸ್ಪಾನ್ಸರ್ ಆಗಿದ್ದೀನಿ. ಈಗ ತಿನ್ಸೋ ಕಾಲ, ಇನ್ನು 4 ವರ್ಷ ಆದ್ಮೇಲೆ ತಿನ್ನೋ ಕಾಲ. ಅರ್ಥ ಮಹೇಂದ್ರ ನೋಡ. ಎಲ್ಲ ದಮ್ ಕಟ್ಟು ಅಂಕಲ್. ಹೋದ್ವಾರ ಏಟಿತ್ತು ಆಟಯ, ಪಾಕೆಟ್ ಗಟ್ಲ ಬಿರಿಯಾನಿ ಖಾಲಿ ಆಯ್ತವೆ. ನೋ ಇಂಪ್ರೂವ್ಮೆಂಟ್. ಏನ್ರ ನೀ ಕಥಾ? ಏನು ಇಂಪ್ರೂವ್ಮೆಂಟ್ ಇಲ್ವಂತೆ? ದಿನೇ ಇಂಪ್ರೂವ್ ಆಗಕತ್ತೆ ನೀನ್ ಹೊಟ್ಟೆನೆ. ಏಯ್, ನಿನ್ನೊಟ್ಟೆ ನೋಡ್ಕೊಂಡಿದ್ಯೇನೋ? ಗಣೇಶನ ಟೈಮಲ್ಲಿ ಹೊರಗಡೆ ಹೋಗ್ಬೇಡ. ಗಣೇಶನ್ ತಗೊಂಡ ಕೆರೆಗೆ ಹಾಕ್ಬಿಡ್ತಾರೆ. ಹೋಗಲಿ, ಹೋಗ ಬಿರಿಯಾನಿ ತಗೊಂಬ. 16 ತಿಂಗಳು ಕೊಡ್ತಾನೆ. నువ్వేంట అలా చూస్తున్నావు? కూతురా చూస్తున్నావా? బిర్యానీ ఆరోగ్యం చంద్రను పంపించు. ఒళ్ళమ్మి దిక్కరేగిందా, ఒళ్ళంతా మంటపోయిందా, ಓಂ ಬುಲ್ಲಾಯಿವೆ ನಮಗ. अरे सारा किधर जाते? पकड़ पकड़. अरे मैडम मैडम पकड़ पकड़ पकड़. ए 500 रुपए का कोले पकड़ पकड़. ए मैडम मैडम पकड़. ले 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 ले. उधर से आइए भैया, उधर से. पकड़ पकड़. शाबाश समंता. बढ़िया बस्ती बढ़िया नीना. बढ़िया बड़े ಎದ್ದೇಳ. ಸಾರಿ, ನಿಮ್ಮ ಮನೆ ಬಾಕಿಲು ಸೇಮ್ ನಮ್ಮ ಮನೆ ಬಾಕಿಲು ಮಾದರಿ ಇತ್ತು. ಡೇಕಿಟಿ, ನೀವು ಸಮಂತ ಎಷ್ಟ್ ಚೆನ್ನಾಗಿ ಕೋಳಿ ಹಿಡಿತಾಳ ಗೊತ್ತಾ? ಸೇಮ್ ನಿಂತಾರನೆ. ಅಮ್ಮ, ನಾನ್ ಬೇಡ ಅಂದ್ರೂ ಮತ್ತೆ ನೀನ್ ಕೋಳಿ ತರಕ್ ಮಾರ್ಕೆಟ್ಗೆ ಹೋಗಿದ್ಯಾ? ನನ್ ಹೇಳೋದು ಪೂರ್ತಿ ಕೇಳೋ. ತಗೊಳ್ಳಿ ಆಂಟಿ. ಪಾಪ ಸಮಂತನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ. ಹಾಸ್ಟೆಲ್ ಇದ್ದುಕೊಂಡು ಓದ್ತಾ ಇದ್ದಾಳೆ. ಹೊಟ್ಟೆ ಪಾಡಿಗೆ ಜೊತೆಗೆ ಅದೇನೋ ಮಾಡ್ತಿದ್ದಾಳೆ. ಅದೇನಮ್ಮ? ಮಾಡ್ಲಿಂಗ್ ಆಂಟಿ. ಅದೇ ಅದೇ ಅದೇ. ಅದ್ ಸರಿಮ್ಮ, ನಮ್ಮನೆಗೆ ಯಾಕೆ ಬಂದ್ಲು? ಅದನ್ನೇ ಹೇಳ್ತಾ ಇದ್ದೀನಲ್ಲೋ. ಅವಳಿಗೆ ಅಡಿಗೆ ಕೆಲಸ ಕಲಿಬೇಕು ಅಂತ ತುಂಬಾ ಆಸೆ. ಆದ್ರೆ ಪಾಪ ಹೇಳ್ಕೊಡಕ್ಕೆ ಅಮ್ಮ ಇಲ್ವಲ್ಲ, ಅದಕ್ಕೆ ಮಾರ್ಕೆಟ್ಗೆ ಬಂದಿದ್ದಾಳೆ. ಮಾರ್ಕೆಟ್ ಅಲ್ಲಿ ಅಡಿಗೆ ಮಾಡೋದು ಹೇಳ್ಕೊಡ್ತಾರ? ಹೇಳ್ಕೊಡೋರು ಅಲ್ಲಿಗೆ ಬರ್ತಾರೆ ಅಂತ ಯಾರು ಹೇಳಿದ್ರಂತೆ, ಅದಕ್ಕೆ ಬಂದಿದ್ದಾಳೆ. ಅಲ್ಲಿ ಕೋಳಿ ಜೊತೆ ಶಾರದ ಮಮ್ಮಿ ಹಿಡ್ದಾಕೋಳೆ. ಅಪ್ಪಡಿಯಾ? ಅಪ್ಪಡಿತ. ಇನ್ಮೇಲೆ ಸಮಂತ ಅಡಿಗೆ ಟ್ರೈನಿಂಗ್ ಅಂತ ದಿನಾ ನಮ್ಮ ಮನೆಗ್ ಬರ್ತಾಳೆ. ಸಮಂತ ಬಾಮ, ಒಗ್ಗರಣೆ ಟೊಮೆಟೊ ಹಾಕು. ಅಮ್ಮ, ನಿಂದ ಅತಿ ಆಯ್ತು. ರೀ, ನಿಮ್ ತಾಯಿ ಆಸ್ಮಾ ಪೇಷಂಟ್ ಅಂತ ನನಗೂ ಗೊತ್ತು. ನಾನೇನ್ ಅವ್ರ ಕೈಲಿ ಕೆಲಸ ಮಾಡ್ಸಲ್ಲ. ಜಸ್ಟ್ ಚೇರ್ ಮೇಲೆ ಕೂತು ಇನ್ಸ್ಟ್ರಕ್ಟ್ ಮಾಡಿದ್ರೆ ಸಾಕು. ಓಹೋ ಓಹೋ. ಅಷ್ಟೇ ಅಲ್ಲ ಕಣೋ, ಸಮಂತ ಎಷ್ಟು ಬುದ್ಧಿವಂತೆ ಅಂದ್ರೆ ಕೂತ್ ಜಾಗದಲ್ಲೇ ದುಡ್ಡು ಮಾಡೋ ಪ್ಲಾನು ಹೇಳಿದಾಳೆ. ಏನು ಕೋಳಿ ತರ ಏನಾರ ಕೂತ್ಕೊಂಡೆ ಮೊಟ್ಟೆ ಇಡೋದ? ಅಲ್ಲ, ಒಂದು ಕುಕಿಂಗ್ ಕ್ಲಾಸ್ ಓಪನ್ ಮಾಡಿದ್ರೆ ನಂತರ ಇಂಟ್ರೆಸ್ಟ್ ಇರೋ 100 ಹುಡುಗಿರು ಕುಕಿಂಗ್ ಕಲಿಯಕ್ ಬರ್ತಾರೆ. 1000 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿದೆ. ಒಗ್ಗರಣೆ ಸೀದೋಗ್ತಾ ಇದೆ. ಬಂದೆ ಆಂಟಿ. ಏನ್ರ ಇದು ಪ್ರೀಪೇಯ್ಡ್ ಪ್ಲಾನ್ ಮಗ. ಸಮಂತ ನಿನ್ ಬಾಡಿ ನೋಡಿ ಬೋಲ್ಡ್ ಆಗ್ಬಿಟ್ಟವಳೆ. ಅಷ್ಟೇ ಬೇಗ ನೀನು ತಾಯಿ ತಕ್ಕ ಮಗ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟವಳೆ. ಅದಕ್ಕೆ ನಿನಗ್ ನೈಸ್ ಮಾಡಿದೆ, ಡೈರೆಕ್ಟ್ ಆಗಿ ನಿಮ್ಮ ಅಮ್ಮನಿಗೆ ಐಸಿಡ್ತಾವಳೆ. ಜೆಪಿ ಹೇಳು. ಅವರು ನನ್ನ ಹಣ ಕೇಳ್ತಿದ್ದಾರೆ. ನಾವು ಜೆಪಿಗಿಂತ ಸ್ಟ್ರಾಂಗ್ ಅಂತ ಬೆದರಿಸ್ತಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಹಣ ತಗೊಂಡು ಬಂಕಾಪುರ ಫಾರ್ಮ್ ಹೌಸ್ಗೆ ಬರ್ಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ಯಾರು? ಆ ಝೆಡ್ ಗ್ಯಾಂಗ್ ನವರು. ಯು ನೋ ಝೆಡ್ ಗ್ಯಾಂಗ್? ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇಂಟರ್ನೆಟ್ ಮುಖಾಂತರ ಫೋನ್ ಮಾಡಿ ಹೆದರಿಸಿ ಹಣ ವಸೂಲಿ ಮಾಡೋದು ಡಾನ್ ಪೂಜಾರಿಯ ಪ್ರಮುಖ ದಂಧೆ ಆಗಿತ್ತು. ಆ ದಂಧೆನ ಇತ್ತೀಚೆಗೆ ಝೆಡ್ ಅನ್ನೋ ಗ್ಯಾಂಗ್ ಹೆಸರಲ್ಲಿ ನಡೆಸ್ತಾ ಇದ್ದಾನೆ ಅನ್ನೋ ನನ್ನ ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು.
ಆದ್ರೆ ಒಡಿ ಮೀನ್ ಬರೀ ಹೆಣಗಳಿವೆ. ಅದೇ ಸರ್, ನನಗೂ ಅರ್ಥ ಆಗ್ತಿಲ್ಲ. ಸರ್, ಒಂದು ವೇಳೆ ಓ ಮೈ ಗಾಡ್, ಇದನ್ನ ನೋಡಿ ಶಾಕ್ ಆಗಿ ಮೂರ್ಛೆ ಹೋಗಿದ್ದಾನೆ. ಹೌದು ಹೌದು. ನಾವು ರೆಡ್ಯಾಂಗವ್ರಲ್ಲ. ರೆಡ್ಯಾಂಗ್ ತಿಳ್ಕೊಂಡು ಕೆಲವ್ರನ್ನ ಲೂಟಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಒಂದ್ ವೇಳೆ ಬೇರೆ ಯಾರಾದ್ರೂ ರೆಡ್ಡೆಸ್ ಹೇಳ್ಕೊಂಡು ಲೂಟಿ ಮಾಡಕ್ ಪ್ರಯತ್ನ ಪಟ್ರೆ ಅವ್ರಿಗೂ ನಮ್ಗಾದ್ಗತಿನೇ ಆಗುತ್ತೆ. ಹೌದಾ? ರೆಡ್ ಒಬ್ನೇ ಎಲ್ಲಾರ್ಗು ಇದು ಮೊದಲನೇ ಮತ್ತೆ ಕೊನೆ ವಾರ್ನಿಂಗು. ಓ ಗಾಡ್, ಇಷ್ಟು ದಿವಸ ಈ ಝೆಡ್ ಗ್ಯಾಂಗು JPಯ ಸಬ್ ಗ್ಯಾಂಗ್ ಅನ್ಕೊಂಡಿದ್ವಿ. ಆದ್ರೆ ಝೆಡ್ ಅನ್ನೋನೇ ಒಬ್ಬ ಇದ್ದಾನೆ. ಅಂಡ್ he seems to be more dangerous than JP. ಇನ್ನೊಮ್ಮೆ ಹಾಕು. ರೆಡ್ ಒಬ್ನೇ ಎಲ್ಲಾರ್ಗು ಇದು ಮೊದಲನೇ ಮತ್ತೆ ಕೊನೆ ವಾರ್ನಿಂಗು. ಅಣ್ಣ, ನೀನ್ ಅನ್ಕೊಂಡಾಗೆ ಇದು ಪೊಲೀಸ್ ಕೆಲಸ ಅಲ್ಲ. ಝೆಡ್ ಅಂತ ಯಾವ್ದೋ ಒಂದು ಗೂಬೆ ಇದೆ. ಡೋಂಟ್ ವರಿ ಜೆಪಿ, ನಾ ಹೇಗೂ ಗೋವಾಗ ವಾಪಸ್ ಹೋಗ್ತಾ ಇದ್ದೀನಿ. ಹಾಗೆ ಬೆಂಗಳೂರಿಗೆ ಹೋಗಿ ಆ ಝೆಡ್ ಅನ್ನ ಅವ್ನು ಎಲ್ಲೇ ಇದ್ರು ಹುಡುಕಿ ಫಿನಿಶ್ ಮಾಡ್ತೀನಿ. ನೋ ನೋ ರವಿ, ನೀನ್ ಹೋಗು. ಬೆಂಗಳೂರಲ್ಲಿ ನಮ್ಮ ಹುಡುಗರು ಹೆದರಿದ್ದಾರೆ. ಅಲ್ಲಿರೋ ಜನರಿಗೆ ನಮ್ಮ ಮೇಲಿರೋ ಭಯ ಕಮ್ಮಿ ಆಗ್ತಾ ಇದೆ. ಈ ಟೈಮಲ್ಲಿ ನೀನ್ ಅಲ್ಲಿ ಹೋಗಿ ಲ್ಯಾಂಡ್ ಆದ್ರೆ JP ಅವ್ರ ತಮ್ಮ ಬಂದಿದ್ದಾನೆ ಅಂತ ನಮ್ಮ ಹುಡುಗರಿಗೆ ಧೈರ್ಯ, ಆ ಝೆಡ್ ಗ್ಯಾಂಗ್ಗೆ ಭಯ ಎರಡೂ ಬರುತ್ತೆ. ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಹಾಯ್. ಎನ್ನಡ ಇದು? ಓಹೋ, ಏನೋ ಇಷ್ಟೊಂದು ವರ್ಕೌಟು. ಯಾವ್ದನ್ನ ಹೊಸ ಹುಡುಗಿ ಜಿಮ್ಗೆ ಬಂದಿದ್ಯಾ? ಹಾಯ್ ರೇ, ನಿಮ್ಗೆ ಎಷ್ಟು ಸರಿ ಹೇಳದ್ ನಿಂದೆ ಬರ್ಬೇಡಿ ಅಂತ. ರೀ, ನಿಮ್ಗೆ ಸಲ ಹೇಳೋದು ನಂಗೆ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಡಿ ಅಂತ. ಮರ್ಯಾದೆ ಕೊಟ್ರಿ ಯಾರೋ ಹೊರಗ್ನವ್ರು ಅನ್ಸುತ್ತೆ, ನಮ್ಮವ್ರು ಅನ್ಸಲ್ಲ. ಸ್ವೀಟ್ ಆಗಿ ಹೋಗಿ ಬಾರೆ ಅಂತ ಕರೀರಿ. ಅಲ್ಲ ಕಣೆ ಸಮಂತ, ಆ ಲೈಸೆನ್ಸು ಅವ್ರಿಗೆ ಮಾತ್ರ, ನಿನ್ಗಲ್ಲ. ರೇ, ಅತಿ ಆಯ್ತು ಕಣ್ರಿ ನಿಮ್ದು. ಫಸ್ಟ್ ಈ ಜಿಮ್ಮಿಂದ ಜಾಗ ಖಾಲಿ ಮಾಡಿ ದಯವಿಟ್ಟು ಹೋಗಿ ಆಚೆ. ಯಾಕ್ರಿ, ಯಾಕೆ ಖಾಲಿ ಮಾಡ್ಬೇಕು? ಈ ಜಿಮ್ ನಂದು. ಅಂದ್ರೆ ನಿಮ್ದೆಲ್ಲ ಯಾವತ್ತಿದ್ರು ನಂದೇ ಅಲ್ವಾ? ರೇ, ನಮ್ಮ ಸ್ಪಾನ್ಸರ್ ಬರೋ ಟೈಮ್ ಆಯ್ತ್ರಿ. ಅವ್ರೇನಾದ್ರು ನನ್ನ ಇಷ್ಟೊತ್ತಲ್ಲಿ ನಿಮ್ ಜೊತೆಲಿ ಅದು ಈ ಡ್ರೆಸ್ ಅಲ್ಲಿ ನೋಡಿದ್ರೆ ಬುಲ್ನಾಯ್ಡು ಬಂದ, ಬಿರಿಯಾನಿ ತಂದ. ಅಯ್ಯ ರೇ, ಹೋಗ್ರಿ. ರೀ, ನಾನ್ ನಿಮ್ ಜಿಮ್ ಜಾಯ್ನ್ ಆಗಕ್ ಬಂದಿರೋ ಕಸ್ಟಮರ್ ರೀ. ರೇ, ನೀವೊಂದ್ ಕೋಟಿ ಕೊಡ್ತೀನಿ ಅಂದ್ರೆ ನಾನು ನಿಮ್ಮನ್ನ ಜಿಮ್ಮಲ್ಲಿ ಸೇರ್ಸ. ದಯವಿಟ್ಟು ಹೋಗ್ರಿ ರೇ. ಮಚ್ಚಲು ಲೆಕ್ಕೆ ರೇ, ನಿಮ್ ಕೈ ಮುಗಿತೀನಿ ಹೋಗ್ರಿ. ರೇ, ನಿಮ್ ಕಾಲ್ ಹಿಡ್ಕೊತೀನಿ ಹೋಗ್ರಿ. ರೇ, ನಿಮ್ಗೆ ಅದೇ ಒಳ್ಳೆ ಮಾತಾಡಿದ್ರೆ ಅರ್ಥ ಆಗಲ್ಲ. ಬನ್ರಿ ಇಲ್ಲಿ ಮಾಡ್ತೀನಿ ನಿಮ್ಗೆ. ಎಷ್ಟು ಹೊರಡಬೇಕು ನಾನು ಒದ್ದಾಡ್ತಾ ಇದ್ದೆ, ನಿಮಗೆ ಬೇರೆ ಇಲ್ಲಿ ಬನ್ರಿ ರೇ. ಹೋಗಿ ಒಳಗಡೆಗೆ 2 ನಿಮಿಷ ನಾಯ್ಡು ಹೋದ್ಮೇಲೆ ಕರಿತೀನಿ. ಇರ್ರಿ ಒಂದ್ ನಿಮಿಷ ರೇ. ಅದೇನೆ ನೋಡಿ, ನಮ್ ಸ್ಪಾನ್ಸರ್ ಹೋಗೋ ತನಕ ಬಾತ್ರೂಮ್ ಅಲ್ಲಿ ವರ್ಕೌಟ್ ಮಾಡ್ತಾರೆ, ಆಮೇಲೆ ಕರಿತೀನಿ. ಹುಡುಗಿ ಅಲ್ಲ? ಹುಡ್ಗಿನ? ಯಾವ ಹುಡ್ಗಿ? ಒಳ್ಳೆ ವೈಟ್ ಕ್ಯಾಟ್ ಇದಂಗಿದ್ದಲ್ಲೋ, ಹಂಸನಡಕ ಏನ್ರ ಪೇರದಿ? ಅಪ್ಪುಡೇ ಬಾತ್ರೂಮ್ ಲೋಡ. ಏಯ್, ಏನೋ ಮಾಡ್ದೆ ಹುಡುಗಿಗೆ. ನೀನೇನೋ ಕನಸು ಕಟ್ಕೊಂಡ್ ಕರ್ಕೊಂಡ್ ಬಂದಲ್ಲ, ಎಲ್ಲದಕ್ಕೂ ನೀರ್ ಸುರಿದು ಬಿಟ್ಟಿಯಲ್ಲೋ. ಏನ್ చేశారా? ದಮ್ಮ ಏಮೈಂದಮ್ಮ? ಅವ್ರು ನನ್ನ ಜಿಮ್ಗೆ ಸೇರಿಸ್ಕೊಳ್ಳಲ್ವಂತೆ. ನಿಮ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ ನಾಯ್ಡು ರೇ. ನನಗೆ ಇವಳ ಬಗ್ಗೆ ಗೊತ್ತಿಲ್ವಾ? ಇವಳು ಫುಲ್ ಬೈಡೇಟ ನಾ దగ్గర ಬಂದಿರಾ? ಓಹೋ, ಕೋಳಿ ಜೊತೆ ಗುಳಿ ನುಡ್ದಾಕವಳೆ.
ನೀನು ಕಂಟಿ ಸುಪ್ಪದು ಸಂಪೇಸ್ತನ್ರ. ನೋಡ, ನಾಳೆಯಿಂದ ಈ ಹುಡುಗಿ ಇದೇ ಜಿಮ್ ಬರ್ತಾಳೆ. ಇವಳು ಫೀಸ್ ನಾನ್ ಕೊಡ್ತೀನಿ. ಯಾಕೆ? ಎಂದುಕಂటే ಈ ಹುಡುಗಿಗೂ ಗ್ರೇಟ್ ಬುಲ್ ನೈಟ್ ಸ್ಪಾನ್ಸರ್. ಇದು ಯಾಕೆ? ರೇ ಫ್ಯೂಚರ್ లో ఇది ಮಿಸ್ ಇಂಡಿಯಾ అవుతుంದ್ರ. ಹಂಗಾದ್ರೆ ಮಿಸ್ಟರ್ ಇಂಡಿಯಾಗೂ ಮಿಸ್ ಇಂಡಿಯಾಗೂ ನೀನೇ ಸ್ಪಾನ್ಸರು. ಸೂಪರ್ ನೈಟ್. ಇವರಿಗೆ ಹುಟ್ಟುವ ಮಕ್ಕಳಿಗೂ ನೀವೇ ಸ್ಪಾನ್ಸರಾ? ಥ್ಯಾಂಕ್ ಯು ಶರವಣ. ఏయ్ శరవణ, నిన్ను నా రోమతో సంపేస్తాన్రా. అంకుల్ అంకుల్ ఆ విషయ. అమ్మో ఇప్పుడు నా వద్దమ్మా. అయ్యో అదಲ್ಲ అంకుల్, ಫ್ಯಾಷನ್ ಶೋ ವಿಷಯ. ಅಯ್ಯೋ ಮರ್ಚಿపోಯೇನ. ಆಹಾ ಕಿಟಿ, ನಾಳೆ ರಾತ್ರಿ ನಮ್ ಸಮಂತದು ಫ್ಯಾಷನ್ ಶೋ ಇದೆ. ಐ ಆಮ್ ಆಲ್ಸೋ ಸ್ಪಾನ್ಸರ್. ತಾವುಗಳು ಬರ್ಬೇಕು. ನಾನ್ ಬರಲ್ಲ. ನಾವು ಬಿಡಲ್ಲ. ಏನ್ ಮಾಡ್ತೀರಾ? ಸ್ಪಾನ್ಸರ್ಶಿಪ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಏಯ್ ಅಪ್ರಾ, Ladies and gentlemen, please welcome our today's honorable chief guest, Mr. Ajay Deshpande, Director General of Police. ವೆಲ್ಕಮ್ ಸರ್. ಹಲೋ. ಇವರು ಬುಲ್ಲಾಯ್ಡು ಅಂತ ಬಿಸ್ನೆಸ್ ಮ್ಯಾಗ್ನೆಟ್. ಈ ಶೋಗೆ ಒನ್ ಆಫ್ ದ ಸ್ಪಾನ್ಸರ್ಸ್. ಸರಿ ನಮಸ್ಕಾರ. ಅದೇ ಶೋನಲ್ಲಿ ಕೊನೆಯಲ್ಲಿ ಬಂದ್ಬಿಟ್ಟು ವಾಪಸ್ ಕೊಡ್ತಾರಲ್ಲ ಶೋ ಸ್ಟಾಪರ್. ಸರ್, ಇವತ್ತಿನ ಶೋ ಸ್ಟಾಪರ್ ಸಮಂತ ಅಲ್ವಾ ಸರ್? ಅವಳಿಗೂ ಸ್ಪಾನ್ಸರ್ ನಾನೇ ಸರ್. ಸರ್ ಒನ್ ಡೇ ಶಿ ವಿಲ್ ಬಿಕಮ್ ಎ ಮಿಸ್ ಇಂಡಿಯಾ ಸರ್. ಓಹೋ, ನಿಮಗೆ ಜ್ಯೋತಿಷ್ಯ ಬೇರೆ ಬರುತ್ತಾ? ಅಂದ್ರೆ ಸರ್ ಬಿಲ್ಡಪ್ ಸಾಕು, ಬಾಯಿ ಮುಚ್ಚು ಅಂತ. ಸರ್ ಆಮೇಲೆ ಇವನು ಕಿಟಿ ಅಂತ ಸರ್, ಒಳ್ಳೆ ಪಾರ್ಟಿ ಬಿಲ್ಡರ್ ಸರ್. ಆಲ್ರೆಡಿ ಮಿಸ್ಟರ್ ಕರ್ನಾಟಕ ಸರ್, ಫ್ಯೂ ಡೇಸ್ ಮಿಸ್ಟರ್ ಇಂಡಿಯಾ ಸರ್. ಸರ್ ಇವನ್ಗೂ ನಾನೇ ಸರ್ ಸ್ಪಾನ್ಸರ್. ಹಲೋ. ಹಲೋ ಸರ್. ನಿಮ್ಮಂತ ಫಿಟ್ನೆಸ್ ಇರೋ ಯೂತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಬೇಕು. ಬೇಡ ಸರ್. ಯಾಕ್ರಿ? ಸರ್ ಇವನ್ ಬೇರೆ ಬಡಿ ನೋಡ್ಬಿಟ್ರೆ ರೌಡಿಗಳೆಲ್ಲ ಟೆಂಪ್ಟ್ ಆಗ್ಬಿಡ್ತಾರೆ. ಸಾರಿ ಸರ್, ರಿಟೈರ್ಡ್ ಆಗ್ಬಿಡ್ತಾರೆ ಸರ್. ಗುಡ್ ಜೋಕ್. ವೆರಿ ಸ್ಟ್ರಾಂಗ್ ಸರ್. ನಾನ್ರಿ ಸಮಂತ. ಏನ್ರಿ? ಸ್ವಲ್ಪ ಗ್ರೀನ್ ರೂಮ್ ಬರ್ತೀರಾ? ಒಂದ್ ಪ್ರಾಬ್ಲಮ್ ಆಗಿದೆ. ರೀ ನೀವಿರೋ ಕಡೆ ಇನ್ನೇನಾಗತ್ತೆ ಹೇಳಿ? ಅಯ್ಯೋ ಬೇಗ ಬನ್ನಿಪಾ, ಟೈಮ್ ಇಲ್ಲ. ಏನ್ರಿ? ರೀ ಎಷ್ಟಲ್ರಿ ಹೇಳೋದು, ನಂಗ್ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಡಿ ಅಂತ. ಇದೇನಾ ನಿಮ್ ಪ್ರಾಬ್ಲಮ್? ಅದಲ್ಲ, ಆ ರಾಸ್ಕಲ್ ಮೇಲ್ ಮಾಡಲು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಟಿದ್ದಾನೆ. ಸಮಂತ ಸಮಂತ. ಅದಕ್ಕೆ ನೀವೇ ನನ್ ಪಾರ್ಟ್ನರ್ ಆಗಿ ರ್ಯಾಂಪ್ ಮೇಲೆ ವಾಕ್ ಮಾಡ್ಬೇಕು ಪ್ಲೀಸ್. ಅದಕ್ಕೆ ಬೇರೆ ಯಾವನಾದ್ರೂ ಹುಡ್ಕೊಳ್ಳಿ. ಬಿಟ್ರೆ ಪ್ಯಾಂಟ್ ಮೇಲೆ ಕಾಚ್ ಹಾಕ್ಸ್ಬಿಟ್ಟು ಸೂಪರ್ ಮ್ಯಾನ್ ತರ ಓಡಾಡ್ಸ್ಬಿಡ್ತಾಳ ನನ್ನ. ತಳಪ ಇದೇನು ಹೇಳಮ್ಮ. ಸಮಂತ ಹೇಳೋದನ್ನ ಮಾಡು. ಇವನು ಮಿಸ್ಟರ್ ವರ್ಲ್ಡ್, ಇವಳು ಮಿಸ್ ವರ್ಲ್ಡ್. ನಾನು ಮಾಸ್ಟರ್ ವರ್ಲ್ಡ್.